ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಣದ ದೇವರು ಕಾಣದ ಮನಸ್ಸಲ್ಲಿ ಪ್ರೀತಿಯ ಚೆಲ್ಲುವನು, ಯಾರದು ಹೃದಯವ ಯಾರಿಗೂ ನೀಡುತ್ತ ಚೆಲ್ಲಾಟ ಆಡುವನು. ಶ್ರೀ, ಈಟ್ ಖುಷಿ ಆಯ್ತದೆ ನಂಗೆ ಗೊತ್ತೇ ಇರಲಿಲ್ಲ ಮಿಸ್ಸು. ನೀವು ಮಾತ್ರ ನನ್ನ ಪ್ರೀತಿ ಮಾಡ್ಬೋದಾ? ನಾನು ನಿಮ್ಮನ್ನ ಪ್ರೀತಿ ಮಾಡಿಲ್ವಾ? ಸಾಹೇಬ್ರೆ ಎದ್ದೇಳಿ. ಅಣ್ಣ ಅಣ್ಣ ಎದ್ದೇಳಣ್ಣ. ಅಣ್ಣ ಹೇಳಣ್ಣ. ನೀನಾ? ಹೇಯ್, ನೀನೇಕೆ ನನ್ನ ಮೇಲೆ ಬಿದ್ದ? ನಾನಲ್ಲ ಸಾಹೇಬ್ರೆ, ನೀವ್ ಬಿದ್ದಿದ್ದು. ಎಲ್ಲವಲಿ ಇಷ್ಟೊತ್ತು ಇವ್ರ ಮ್ಯಾಕೆ ಬಿದ್ದು ನೀನಂತ ಕೇಳ್ತವ್ರೆ. ಕಾಂತಿ ಅಣ್ಣ ಈಗ ಕನ್ಫ್ಯೂಷನ್ ಆಗಿದ್ದಾರೆ ಮಾರೆ, ಫುಲ್ಲು ಕನ್ಫ್ಯೂಷನ್ ಅಲ್ಲಿದ್ದಾರೆ. ನಂಗೇನೋ ಉಳುಗು ಅಡ್ಸ್ಕೊಬತ್ತಾಯ್ತು, ಕಾಣಿಸಿಲ್ಲ. ನೀ ಅದು ಹೇಳ್ಬತ್ತಾನೆ. ನಾನ್ ಹೇಳಿದ್ರೆ ನೀವ್ ನನ್ ಮಾತೆ ಕೇಳಲಿಲ್ವಲ್ಲ. ಹೇಯ್ ಮುಚ್ಚ ಬೈ, ಒಂದ್ ಒಳ್ಳೆ ಇಸ ಮಾತಾಡಂಗಿಲ್ಲ, ಒಕ್ಕರ್ಸ್ಕೊಂಡ್ಬಿಡ್ತಾಳೆ. ಆ ಉಳುಗಳು ಇಳ್ಕೊಂಡ್ರೆ ಆಗಲ್ಲ. ಸಕ್ನ ಜಗ ಬಿಡೋ. ಅಯ್ಯೋ, ಜೇನ್ ಹುಳ ಕಚ್ಚೋದಕ್ಕೂ ನನಗೂ ಏನ್ ಸಂಬಂಧ? ಬಂದಿದ್ದವ್ರು, ಬಿದ್ದಿದ್ದವ್ರು, ಬೈತಿರೋದ್ ಮಾತ್ರ ನನ್ಗೆ. ಏನಾದ್ರೂ ಆಗ್ಲಿ, ಮೊದ್ಲು ಹುಳಗಳು ಕಚ್ಚಿರೋದಕ್ಕೆ ಔಷಧಿ ಹಚ್ಚಿಸ್ಕೋಬೇಕು. ನೀನಾ? ದೊರೆ ಬಂದ ಅನ್ಕೊಂಡೆ. ಬಾ ಬಾ ಬಾ. ಯಾಕಜ್ಜಿ, ಸಾಹೇಬ್ರಿನ್ನ ಮನೆಗ್ ಬಂದಿಲ್ವಾ? ಇನ್ನ ಬಂದಿಲ್ಲ ಕಣವ. ಸ್ನೇಹ, ನೀನೇನಿಲ್ಲಿ? ನೆನ್ನೆ ವಾಪಸ್ ಹೋಗ್ಬೇಕಿದ್ರೆ ಯಾರೋ ಸ್ಕೂಲ್ ಹುಡುಗರು ಕಲ್ ಹೊಡೆದ್ಬಿಟ್ಟು ಜೇನ್ ಹುಳಗಳು ಕಚ್ಬಿಟ್ಟು. ಸಾಹೇಬ್ರು ಕೂಡ ಅಲ್ಲೇ ಇದ್ರು, ಅವ್ರಿಗೂ ಜೇನ್ ಹುಳ ಕಚ್ಚಿದೆ ಅಕ್ಕ. ನಂಗೆ ಅವ್ವ ಮದ್ದು ಹಚ್ಚಿದ್ರು, ಅದೇ ಮದ್ದನ್ನ ಸಾಹೇಬ್ರಿಗೂ ಕೊಟ್ಟೋಗೋಣ ಅಂತ ಬಂದೆ. ದೊರೆಗೆ ಜನುಳ ಕಚ್ಚಿದ್ಯಾ? ಹ್ಞೂ ಅಜ್ಜಿ, ನನಗಿಂತ ಜಾಸ್ತಿ ಕಚ್ಚಿದೆ. ಅಯ್ಯೋ ಶಿವನೇ, ಏನಾರ ಹಚ್ಚಣ್ಣ ಅಂತಂದ್ರೆ ಅವನಿಂದ ಮನೆಗೆ ಬಂದಿಲ್ವಲ್ಲಪ್ಪ. ಅಣ್ಣಯ್ಯ ಯಾಕೆ ಹಿಂಗೆ ಮಾಡ್ತಾನೋ ಏನೋ. ಅವ್ವ ನೋಡಿದ್ರೆ ಕಂಟಿ ಬಂದ ಅಂತ ಗಂಟೆಗೆ 10 ಸರಿ ಕೇಳ್ತಾನೆ ಇರ್ತಾರೆ. ನನಗಂತೂ ಒಂದೊಂದು ಸುಳ್ಳು ಹೇಳಿ ಸಾಕಾಗಿ ಹೋಗಿದೆ. ಬಸ್ಸು ಬಂದೆ ಅವ್ವ. ಏನವ್ವ? ಗಂಟೆ ಈಟ್ ಹೊತ್ತಾಯ್ತಲ್ಲ, ಕಂಟಿ ಇನ್ನೂ ಮನೆಗೆ ಬಂದಿಲ್ವೇ? ಅವ್ವ, ಅಣ್ಣಯ್ಯ ಅವಾಗಲೇ ಬಂದ, ಸುಸ್ತಾಗಿದೆ ಅಂತ ರೂಮಲ್ಲಿ ಮಲ್ಕೊಂಡಿದ್ದಾನೆ. ಯೋನ್ ಬಸ್ಸು ನೀನು, ನಾನು ನನ್ನ ಮಗಂತವ ಮಾತಾಡಬೇಕು ಅಂತ ಆಗ್ಲೇ ನಿಂಗೆ ಹೇಳಿರ್ಲಿಲ್ವೇ? ನೀನು ಅವ್ನಿಗೆ ಹೇಳಿಲ್ವೇ? ಗಾಡಿ ಬಿಡಿಲಿ ಮರ್ತ್ಬಿಟ್ಟೆ ಅವ್ವ. ಓಲಿ ಬಿಡು, ನನ್ನ ಮಗ ಪಾಪ ಅದು ಯೋಟ್ ಸುಸ್ತಾಗಿ ಮಲ್ಗವನೋ ಯೋನೋ. ನಾನು ಒತ್ತಾರೇನೆ ಅವತ್ತವ ಮಾತಾಡ್ತೀನಿ. ಸರಿ, ನೀನು ಹಾಂ ಬಾ ಬಾ. ಯಾಕೆ ಬೇಜಾರು ಮಾಡ್ಕೊಳ್ತೀಯ ತಾಯಿ? ಇನ್ನೇನಜ್ಜಿ, ಅವನ ಮುಂದೆ ಸುಳ್ಳು ಹೇಳಕ್ಕೆ ತುಂಬ ನೋವಾಗುತ್ತೆ. ಅಣ್ಣಯ್ಯ ಸ್ನೇಹ ಸತ್ಮೇಲೆ ತುಂಬ ಬದಲಾಗಿದ್ದಾನೆ. ಮುಂಚಿನ ಥರ ಯಾವಾಗ ಆಗ್ತಾನೋ ಏನೋ. ಹಂಗೆ ಯಾಕಂತೀಯ? ಬಿಡ್ತು, ಸಮಯ ಬಂದಾಗ ಅವನೇ ಸರಿ ಹೋಯ್ತಾನೆ. ನನ್ಗ ನಂಬಿಕೆ ಇಲ್ಲ ಅಜ್ಜಿ. ಅಣ್ಣಯ್ಯ ಬದಲಾಗಬೇಕು ಅಂದರೆ
ಮತ್ತೆ ಸ್ನೇಹ ಬರಬೇಕು. ಇಲ್ಲ ಅಂದ್ರೆ ಸ್ನೇಹನ್ ಥರ ಇರೋ ಹುಡುಗಿ ಅವನ್ನ ತಿದ್ದಿ ಬುದ್ಧಿ ದಾರಿ ತರೋಳು ಬರಬೇಕು. ಅಣ್ಣಯ್ಯ ಮಾಡ್ತಿರೋ ತಪ್ಪು ಅಜ್ಜಿ, ಇದಕ್ಕೆಲ್ಲ ಮೀರಿ ಒಂದು ಜೀವನ ಇದೆ ಅಂತ ಅರ್ಥ ಮಾಡ್ಸೋಳು ಬರಬೇಕು. ಅಣ್ಣಯ್ಯಂಗೆ ಏನು ಹೇಳಕ್ಕಾಗದೆ ಹೆದರ್ಕೊಂಡು ಒದ್ದಾಡ್ತಿದ್ದೀವಲ್ಲ, ನಮ್ಮ ಥರ ಅಲ್ಲದೆ ಅವನಿಗೆ ತಿದ್ದಿ ಬುದ್ಧಿ ಹೇಳೋಳು ಬರಬೇಕು. ಆಗ್ಲೇ ಅವ್ನು ಬದಲಾಗೋದು. ಅದು ಯಾವಾಗ ಏನಾಯ್ತದೋ, ನಮ್ಮ ದೊರೆ ಯಾವಾಗ ಸರಿ ಹೋಯ್ತಾನೋ ಅದು ಯಾವ್ರಿಗೆ ಗೊತ್ತು. ಅಜ್ಜಿ, ಸಾಹೇಬ್ರು ಬಂದ್ಮೇಲೆ ಈ ಔಷಧಿನ ಅವ್ರಿಗೆ ಕೊಟ್ಬಿಡಿ. ನಾನು ಬರ್ತೀನಿ. ನಂಗೆ ಯಾಕೋ ಅನ್ಸದೆ ಕಣ್ರಲ್ಲ, ಅವ್ರು ಇಲ್ಲೇ ಎಲ್ಲೋ ಅವ್ರೆ. ಇವತ್ತೇನೇ ಆದ್ರೂ ಬಿಡ್ಬಾರ್ದು. ಇಷ್ಟೆಲ್ಲ ಆದ್ಮೇಕು ಈ ಊರಲ್ಲಿ ಎಲ್ಲಣ್ಣ ಇರ್ತಾರ ಅವರು? ಹೌದಣ್ಣ, ಇಲ್ಲೇ ಇದ್ರೆ ಸುಲಭವಾಗಿ ಸಿಕ್ಕಾಕೊಳ್ತೀವಿ ಅಂತಾನೆ ಪಕ್ಕ ಬೇರೆ ಕಡೆ ಎಸ್ಕೇಪ್ ಆಗಿರ್ತಾನೆ. ಅದೇ ಕಣ್ರಲ್ಲ, ಅವ್ರು ನಮ್ಮನ್ನ ಯಾಮಾರ್ಸಂಗ್ ಮಾಡಿರೋ ಪಿಲಾನು. ಅವ್ವ ಮಗನ ನಾವು ಆಚೆ ಹೋಗಿ ಹುಡುಕ್ಲಿ ಅಂತ ಅವ್ರು ಇಲ್ಲೇ ಎಲ್ಲೋ ಇದೇ ಊರ್ನಾಗೆ ಬಚ್ಚಿಟ್ಕೊಂಡವ್ರೆ. ಇದ್ರೂ ಇರ್ಬೋದು ಕಣ. ಮನ್ಸು ಸುಳ್ಳು ಹೇಳಕ್ಕಿಲ್ಲ, ಅವ್ರು 100ಕ್ಕೆ 100 ಪಟ್ಟು ಇಲ್ಲೇ ಎಲ್ಲವ್ರೆ. ಸರಿ ಅಣ್ಣ, ಹಾಗಾದ್ರೆ ಇಡೀ ಊರಲ್ಲಿ ಮೂಲೆ ಮೂಲೆ ಹುಡ್ಕೋಣ ಬಾಣ. ಹೇಳ ಅಣ್ಣ, ಲಾಡ್ಜು ಹೋಟ್ಲು ಎಲ್ಲ ಕಡೆ ನೋಡಾಯ್ತು, ಇಲ್ಲೆಲ್ಲೂ ಇಲ್ಲ ಕಣಣ್ಣ. ಮಾವನ್ ದೊಡ್ಡಿ ಆಸಿಗೆ ಹೇಳಿ. ಅಲ್ಲಿಗೂ ಹುಡುಗರ್ನ ಕಳ್ಸಿದೇನಣ್ಣ, ಅಲ್ಲೂ ಇಲ್ಲ ಅಂತ ಹೇಳ್ತವ್ರೆ. ಲೈ ಯಜ್ಞಗಳು ರಾತ್ರಿ ಹೊತ್ತೆ ಬಿಲ ಬಿಟ್ಟು ಆಚೆ ಬರೋದು. ಹುಡುಕಿ ಎಲ್ಲ ಕಡೆ ಸರಿಯಾಗಿ ಹುಡುಕಿ. ಆಯ್ತಣ್ಣ. ಗುರು ಸಿಗರೇಟ್ ಕೊಡು. ರೈಟ್ ನೋಡಿದ್ರು ಖಾಲಿ ಆಗಿದೆ ಅಣ್ಣ. ಲೈಟರ್ ಕೊಡುದ್ರು. ಅಯ್ಯೋ ನಿಂತ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.